ರಾಜಕೀಯ ದುರಾಡಳಿತದ ಪರಿಣಾಮ ಸಾಲ ವಿತರಣೆಯಲ್ಲಿ ರೈತರಿಗೆ ಅನ್ಯಾಯ. ಅರಸೀಕೆರೆ ತಾಲೂಕು ಕಣಕಟ್ಟೆ ಹೋಬಳಿ ದೋಣನಕಟ್ಟೆ ಕೃಷಿ ಪತ್ತಿನ ಸಹಕಾರ ಸಂಘದಲ್ಲಿ ಭಾರೀ ಅನ್ಯಾಯ. ಡಿಸಿಸಿ ಬ್ಯಾಂಕ್ ಉಪಾಧ್ಯಕ್ಷ ರಾಂಪುರ ಶೇಖರಪ್ಪ ಮತ್ತು ಅವರ ಸಹಚರ ಕುಂಬಾರಗಟ್ಟಿ ಚೆನ್ನಬಸವಯ್ಯ ಅವರು ಕೃಷಿ ಪತ್ತಿನ ಸಹಕಾರ ಸಂಘದ 12 ಗ್ರಾಮಗಳನ್ನು ಹೊರತುಪಡಿಸಿ ಕೇವಲ 3 ಗ್ರಾಮಗಳಿಗೆ ತಮಗೆ ಬೇಕಾದ 38 ಜನರಿಗೆ ಮಾತ್ರ ಲೋನ್ ಮಂಜೂರು ಮಾಡಿದ್ದು, ಉಳಿದವರಿಗೆ ಭಾರೀ ಅನ್ಯಾಯ ಮಾಡಿದ್ದಾರೆ ಎಂದು ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಈ ವಿಷಯದ ಬಗ್ಗೆ ಜೆಡಿಎಸ್ ಪ್ರಧಾನ ಕಾರ್ಯಕರ್ತರಾದ ಸುಗಂಧರಾಜ್ ಮತ್ತು ರೈತರು ಮಾತನಾಡಿ, ರಾಂಪುರ ಶೇಖರಪ್ಪ ರಾಜಕೀಯ ದುರಾಡಳಿತ ಮಾಡುತ್ತಿದ್ದಾರೆ. ಮಾಜಿ ಅಧ್ಯಕ್ಷರಿಗೂ ಹಾಗೂ ನಿರ್ದೇಶಕರುಗಳಿಗೂ ಲೋನ್ ಮಾಡದೆ ತಮಗೆ ಬೇಕಾದಂಥ ವ್ಯಕ್ತಿಗಳಿಗೆ ನಿರ್ದೇಶಕರ ಮತ್ತು ಅಧ್ಯಕ್ಷರ ಗಮನಕ್ಕೆ ಬಾರದಂತೆ ಲೋನ್ ಮಾಡಿಸುತ್ತಿದ್ದು ದುರಾಡಳಿತ ನಡೆಸುತ್ತಿದ್ದಾರೆ ಎಂದು ತಾಕೀತು ಮಾಡಿದ್ದಾರೆ. ನ್ಯೂಸ್ ಬ್ಯೂರೋ ದರ್ಶನ್ AUSP9 ನ್ಯೂಸ್ ಅರಸೀಕೆರೆ. ದಾವಣಗೆರೆ ಕೃಷಿ ಸಾಲದ ಬಗ್ಗೆ ಮಾತಾಡೋದು. ದಾವಣಗೆರೆ ಹೆಚ್ಚುವರಿ 137 ಜನಕ್ಕೆ ಹೆಚ್ಚುವರಿ ಕೊಟ್ಟಿದ್ದಾರೆ. ದಾವಣಗೆರೆ ಒಂದಕ್ಕೆ ಹೆಚ್ಚುವರಿ ಮಾಡಿದ್ದಾರೆ, ಬೇರೆಯವರಿಗೆ ಎಲ್ಲವರಿಗೂ ಮಾಡಬೇಕು ಅವರ ಅದು ನಮಗೆ ಈಗ ಖಂಡಿಸ್ತಾ ಇದ್ದೀವಿ. ಅಲ್ಲ, ಈಗ ಏನಾಗಿದೆ ಸಮಸ್ಯೆ ಅಂತ ಲೋನ್ ಯಾರಿಗೂ ಕೊಡ್ತಿಲ್ಲ ಏನು? ಲೋನಿಂದ ಬಗ್ಗೆ ಲೋನಿಂದ ಬೇಕಾದವ್ರಿಗೆ ಕೊಟ್ಟವ್ರೆ, ಎಲ್ಲರಿಗೂ ಸಿಕ್ಕಿಲ್ಲ. ಯಾವ್ಯಾವ ಊರಿಗೆ ಸಿಕ್ಕಿದೆ? 2ಕ್ಕೆ ಸಿಕ್ಕಿದೆ, ಬೇರೆ ಯಾವ ಊರಿಗೂ ಸಿಕ್ಕಿಲ್ಲ. ಇನ್ನು ಎಷ್ಟು ಹಳ್ಳಿಗಳಿಗೆ ಸಿಗಬೇಕು ಅಂತ? 9 ಹಳ್ಳಿ. ಅದ್ರಲ್ಲಿ ಯಾವ್ದಾರು 1-2 ಹೆಸರು ಗೊತ್ತಾ ನಿಮಗೆ? ಹೇಳಿ. ಆ ಊರವ್ರಿಗೆ ಯಾರಿಗೂ ಲೋನ್ ಕೊಡ್ತಾ ಇಲ್ಲ, ಬರೀ ದೋಣನಕಟ್ಟೆ ಇವ್ರಿಗೆ ಮಾತ್ರ ಕೊಡ್ತಾ ಇದ್ದಾರೆ. ಅವ್ರಿಗೆ ಲೋನ್ ಕೊಟ್ಟಿಲ್ಲ. ಈಗ ಅಧ್ಯಕ್ಷರಾಗಿರೋರು ಯಾರು? ಅವ್ರ ಹೆಸರು? ಉಪಾಧ್ಯಕ್ಷರು? ಸೆಕ್ರೆಟರಿ? ಈಗ ನೀವು ಅದನ್ನ ಕೇಳಕ್ ಬಂದಿದ್ದೀರಾ ಇವತ್ತು, ಏನಂತ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ ಅಲ್ಲಿ? ಅಧ್ಯಕ್ಷ ಮಾಡಿರೋದು ನಾವು ಅಧ್ಯಕ್ಷರಿಗೆ ಮಾಡಕ್ ಬರ್ತೇವೆ, ಇಲ್ಲಿ ಗೊತ್ತು ಅಧ್ಯಕ್ಷರಿಗೆಲ್ಲ ಗೊತ್ತೆ ಒಂದೇ ನಿಮಗೆ ಅಧಿಕಾರ ಇರುತ್ತೆ, ಕೇಳೋ ಅಧಿಕಾರ ಇದೆ ನಿಮಗೆ ಕೇಳೋ ಅಂತ ಅಧಿಕಾರ ಇದೆ ನಿಮಗೆ. ನೀವು ಒಳಗಡೆ ಯಾರ್ಯಾರು ಸಭೆಯಲ್ಲಿ ಕೂತಿದ್ದಾರೆ? ಒಳಗಡೆ ಸಭೆಯಲ್ಲಿ ಯಾರ್ಯಾರು ಕೂತಿದ್ದಾರೆ? 9 ಜನ ಡೈರೆಕ್ಟ್ ಎಲ್ಲ ಕೂತವ್ರೆ. ಅವರೇ ಕೂತವ್ರಾ? ಇಟ್ಕೊಂಡಾರೆ. 4 ಎಕರೆ ಕೊಟ್ಟಿರೋದು ನೀವು. 4 ಎಕರೆ 12 ಗುಂಟೆ. ಈ ಸಲ ಜಾಸ್ತಿ ಕೊಟ್ಟಿದ್ದೀರಾ ಏನ್ರಿ? ಈಗ ಸ್ವಲ್ಪ ಪಾಣಿ ಮೇಲೆ ಅಂತೇಳಿ ಈ ಸಲ ಜಾಸ್ತಿ ಕೊಟ್ಟಿದ್ದೀರಾ. ಪಾಣಿ ಮೇಲೆ ನೀವು ಈಗ ಯಾರ್ಯಾರ ಹತ್ರನ ತಗೊಂಡಿರ್ತಾರಲ್ಲ ಸರ್ ಇವರು ಸೇಲಿಂಗು, ಅವರು ಸಾಲ ತಗೊಂಡಿರ್ತಾರೆ. ಸಪೋಸ್ ಈಗ ನಾನು ಸಾಲ ತಗೊಂಡಿರ್ತೀನಿ, ನಾನು ಸಾಲ ತಗೊಂಡಾಗ ಆಫೀಸಲ್ಲಿ ನಂದು ಪಾಣಿ ಮೇಲೆ ಆಧಾರ ಬಂದಿರುತ್ತೆ, ನಾನೇನು ಮಾಡ್ತೀನಿ, ಇವ್ರಿಗೆ ಸೇಲ್ ಮಾಡ್ತೀನಿ. ಪಾಣಿ ಮೇಲದ ಆಧಾರ ಏನು ತಗ್ಸಿರಲ್ಲ, ಅವ್ರ ಹೆಸರಲ್ಲಿ ಇರುತ್ತೆ. ಪಾಣಿ ಮೇಲೆ ಆಧಾರ ಲಿಮಿಟ್ ಇಷ್ಟು ಕೊಡಬಹುದು ಅಂತ ಲೋನ್ ಸರ್ ಅವ್ರು ಕಟ್ಟೋದ್ರ ಮೇಲೆ ಡಿಪೆಂಡ್ ಮಾಡಿಕೊಡೋದು. ಒಬ್ರದ್ದು 10 ಎಕರೆನೇ ಇರುತ್ತೆ, ಅವನು ತುಂಬ ಸಲ ಮನೆಗೆ ಅಡ್ಡಾಡಿಸ್ಕೊಂತಾನೆ, ಅವ್ನು ನೀಟಾಗಿ ಕಟ್ಟಲ್ಲ ಅಂದರೆ ಅವ್ನು 25,000-30,000 ಮೇಲೆ ಹತ್ತಲ್ಲ. ಏಕೆ ಅಂತಂದರೆ ಈಗ ಕಟ್ಟ ಪಾರ್ಟಿ ಮೇಲೆ ಹೋಗ್ತೀವಿ. ಇವರಾಗೆಲ್ಲ ನಮ್ಮ ರೈತರುಗಳಲ್ಲಿ ಒಂದು 10% ಬಿಟ್ಟರೆ 90% ರಿಕವರಿ ತೊಂದರೆ ಇಲ್ಲ. ಎಲ್ಲ ಪ್ರಾಂಪ್ಟ್ ಸರ್ ಅವರು, ಇವರೆಲ್ಲ ಪ್ರಾಂಪ್ಟ್, ಇವರೆಲ್ಲ ಪ್ರಾಂಪ್ಟ್, ನಮಗೆ ಪ್ರಾಂಪ್ಟ್ ರೈತರು ಇವರೆಲ್ಲ. ನಮ್ಮ ರೈತರಾಗಲಿ ಸ್ಟಾಫರಾಗಲಿ ಏನೂ ಪ್ರಾಬ್ಲಮ್ ಬಂದಿಲ್ಲ ನಮ್ಮ ಆಫೀಸಲ್ಲಿ, ನಮ್ಮ ಇದರಲ್ಲಿ. ಇದೇನಾಯ್ತು ಅಂತಂದ್ರೆ ಬಂದಿರೋದು ಅಷ್ಟೇ. ಅದು ಬಂದಿರೋದು 36 ಜನಕ್ಕೆ 12 ಲಕ್ಷ ರೂಪಾಯಿ ಮಾಡಿದ್ದೀರಾ. ಇನ್ನು 220 ಜನಕ್ಕೆ ನೀವು 10 ರೂಪಾಯಿ ಇನ್ನು ತಾವು 10,000 ರೂಪಾಯಿ ಮಾಡಿದ್ರೆ ಅವ್ಯಾರು ಓಟ್ ಇವರೇ ಮಾಡ್ಕೋಬೋದಲ್ಲ. ಓಟ್ ಎಲೆಕ್ಷನ್ ಬಾಡಿ ಮಾಡ್ಕೊಂಡಿದ್ದಾರೆ. ಸ್ವಸಹಾಯ ಸಹಕಾರ ಸಂಘ ಎಲ್ಲಿದೆ ಇಲ್ಲ. ಈ ಹೊಸ ಬಾಡಿ ಬಂದ್ಮೇಲೆ ಹೊಸಳ್ಳಿಯರ ಅಧ್ಯಕ್ಷ ಆಗಿದ್ರು. ನಮ್ಮ ಬಾಡಿಗೆ 160 ದಿವಸ ಪೂರ್ತಿ ಮಾಡಿದ್ರು. 160 12 ಅಡಿ ಏನು ಓಟ್
ಲೋನ್ ಕೊಡಬೇಕಾಗಿತ್ತು. ಇಲ್ಲಿ ರಾಜಕೀಯ ದುರ್ದೇಶದಿಂದ ಅದರಲ್ಲಿ ಬೇಕಾದ 4 ಊರಿಗೆ 38 ಜನಕ್ಕೆ ಲೋನ್ ಮಾಡಿಸಿದ್ದಾರೆ. ಇನ್ನು ಕೆಲವು ರೈತರಿಗೆ ಲೋನ್ ಆಗಿಲ್ಲ. ರಾಜಕೀಯ ದುರ್ದೇಶದ ಬೇಕಾದವರಿಗೆ ಸಹ ಲೋನ್ ಮಾಡಿಸಿ ಕೊಟ್ಟಿದ್ದಾರೆ ಅಷ್ಟೇ. ಇನ್ನು ಸುತ್ತ 12 5 ಅಡಿ ಮಾತ್ರ ಕೊಟ್ಟಾರೆ. ಬೇಕಾದವರಿಗೆ 100 ಯಾರಿಗೂ ಕೊಟ್ಟಿಲ್ಲ. ಅದರಿಂದ ರೈತರು ತಂಗಿ ಆಡ್ತಾರೆ. ಈಗ ಹಳೆ ಅಧ್ಯಕ್ಷರು ಹೇಗಿದ್ರು, ಇವ್ರು ಯಾವ ಥರ ಇದ್ದಾರೆ? ಅಧ್ಯಕ್ಷರು ಗೊತ್ತಿಲ್ಲ ಕೆಲಸ ಮಾಡ್ತಾರೆ. ಅಧ್ಯಕ್ಷ ಗಮನಕ್ಕೆ ಇಲ್ಲ ಇದು. ಅವ್ರನ್ನ ಗಮನಕ್ಕೆ ತಾರ್ದಂಗೆ ಕೆಲಸ ಮಾಡ್ತವ್ರೆ. ಈಗ ಅಧ್ಯಕ್ಷ ಗಮನಕ್ಕೆ ಬರ್ತಾರೆ, ಲೋನ್ ಸೆಕ್ಷನ್ ಯಾರು ಮಾಡ್ತಾರೆ? ಮತ್ತೆ ಬೇರೆ ಮಾಡಿ ನಾವು ಸೈನ್ ಮಾಡಿ ಕಳಿಸಿದೀವಿ ಇಷ್ಟೇ ಮಾಡಿ ಅಂತ. ಇಲ್ಲಿ ಯಾರನ್ನ ದೇವರನ್ನ ಕಡಿಮೆ ಕಾಣ್ತಾ ಇಲ್ಲ. DCC ಉಪಾಧ್ಯಕ್ಷರಲ್ಲ, ದುರ್ದೇಶದಿಂದ ಈ ಥರ ಆಗ್ತಾ ಇದೆ. ಉಪಾಧ್ಯಕ್ಷರು ಉಪಾಧ್ಯಕ್ಷರು ರಾಜಕೀಯ ಮಾಡ್ತಾವ್ರ. ಅಲ್ಲಿ DCC ಬ್ಯಾಂಕ್ ಉಪಾಧ್ಯಕ್ಷರು ಅವ್ರು ಮಾಡ್ತಿರೋ ಕೆಲಸಕ್ಕೆ ಇಲ್ಲಿ ಬರೀ ಕೇವಲ 4 ಹಳ್ಳಿಗೆ ಮಾತ್ರ ಲೋನ್ ಆಗ್ತಾ ಇದೆ. ಹೇಳಿದಾರಂತವ್ರು ಇಷ್ಟು ಕಳ್ಸಿರೋರು ಚೀಟಿ ಬಾರ್ದು ಇಷ್ಟು ಜನದ ಮಾತ್ರ ಮಾಡ್ತೀನಪ್ಪ, ಇಷ್ಟು ಜನದ ನಮ್ಮ ಅಂತ ಹೇಳಿ ಕಳ್ಸಿರಂತೆ. ನಮ್ಮ ಸೆಕ್ರೆಟರಿ ಮೀಟಿಂಗಲ್ಲಿ 15 ಹೇಳಿರೋರು. ಇಷ್ಟು ಜನದ DCC ಉಪಾಧ್ಯಕ್ಷರು ಇಷ್ಟು ಜನ ತರ ಕೇಳಿದರೆ ಅಷ್ಟು ಜನದ ಮಾತ್ರ ಮಾಡ್ತಾರೆ ಅಂತ ಹೇಳಿದರು. ಈಗ ಏನು ತೀರ್ಮಾನ ಆಯಿತು? ಇಷ್ಟೋ ತನಕ ಚರ್ಚೆ ನಡೀತು. ನೆಕ್ಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ರೈತರಿಗೆ ಆನ್ಸರ್ ಮಾಡೋಕ್ಕಾಗ್ತಾ ಇಲ್ಲ. ನಮಗೆ ಸುತ್ತ 12 ಹಳ್ಳಿ ಸೊಸೈಟಿ ಇದು. 12 ಹಳ್ಳಿ ರೈತರು ಸಹ ಓಟ್ ಹಾಕಿ ನಮಗೆ ಗೆಲ್ಸಿದ್ದಾರೆ. ನಾವು ರೈತರಿಗೆ ಆನ್ಸರ್ ಮಾಡೋಕೆ ಆಗ್ತಾ ಇಲ್ಲ. ಆಗ್ತಾನೆ ಈಗ ಬೇಕು 4 ಊರಲ್ಲಿ ಲೋನ್ ಮಾಡಿಸಿದ್ರೆ ನೀವು, ನಾವೆಲ್ಲ ನಿಮಗೆ ಓಟ್ ಹಾಕಿರೋ ಮನೆ ಬಾಗಿಲು ಬಂದು ಓಟ್ ಕೇಳ್ತಾ ಇದ್ದಾರೆ. ನಿಮ್ಮನ್ನ ಯಾತ್ರ ಹೊಡಿಬೇಕು ಅಂತ ಕೇಳ್ತಾರೆ ಡೈರೆಕ್ಟ್ಗಳನ್ನ. ರೈತರು ನಾವು ಆನ್ಸರ್ ಮಾಡಬೇಕು. ಈಗ ಏನಣ್ಣ ನಿಮಗೆ ಏನಾದ್ರು ಲೋನ್ ಮಾಡ್ಕೊಡೋ ಟೈಮಲ್ಲಿ ಲಂಚ ಆಮಿಷ ಹೊಡೋದು ಅದೇನಾದ್ರು ಇದೆಯಾ? ಎಲ್ಲ ಈಗ ಎಲ್ಲದೂ ನಡೀತಾ ಐತೆ. ಯಾರು ಅಲ್ಲಿ ದುಡ್ಡು ಕೊಡ್ತಾರೆ, ಆಗಬೇಕು ದುಡ್ಡು ಕೊಡ್ಬೇಕು ಅಂತಾರೆ. ಎಂತ 300-400 ಹಾಕಿದ್ದಾರೆ. ಅವೇನು ಆಗುತ್ತಲ್ಲ ಅಂತ ಕೊಟ್ಟಿರ್ತೀವಿ. ಇವರು ಹಿಂಗೆ ಮಾಡೋದ್ಮೇಲೆ ಎಲೆಕ್ಷನ್ ಯಾಕೆ ಮಾಡಬೇಕು? ರಿನ್ಯೂವಲ್ಗೆ ಇದಕ್ಕೆ ಏನಾದ್ರು ಈಗ ನಿಮಗೆ ಲೋನು ಎಷ್ಟು ಜನಕ್ಕಾಗಿದೆ, ಎಷ್ಟು ಜನಕ್ಕಾಗಿಲ್ಲ? ನಮ್ಮೂರಿಗೆ ನಾನು ಅಧ್ಯಕ್ಷ ಆದಾಗ ಕಾರ್ಡ್ ರೆಡಿ ಮಾಡಿ ಕೊಟ್ಟಿದ್ದೆ. ಕೊಟ್ಟಾಗ ಅವರು ಯಾವುದು ಇದು ಮಾಡಿಲ್ಲ. ನಮ್ಮೂರು ಮಾತ್ರ ಆಗಿಲ್ಲ, ಒಂದು ಲೋನ್ ಆಗಿಲ್ಲ. ಕೇವಲ 3 ಹಳ್ಳಿಗಳಿಗೆ ಮಾತ್ರ ಆಗಿದೆ. ಲೋನ್ ಆಗಿದ್ದಾವೆ, ಹೆಚ್ಚುವರಿ ಲೋನ್ ಆಗಿಲ್ಲ. ಏನು ಸಮಸ್ಯೆ ಅದಕ್ಕೆ? ಏನು ಸಮಸ್ಯೆ ಅಂದರೆ ಹಿಂಗೆ ಡೈರೆಕ್ಟ್ರುಗಳು ಎಲ್ಲ ಒಂದಾಗಿದ್ದೀವಿ. ಬೇರೆ ಕಡೆ ಮಾಡಿದ್ದಾರೆ. 4 ಊರಿಗೆ ಮಾತ್ರ ಮಾಡಿದ್ದಾರೆ. ನಮ್ಮೂರು, ಬೆಂಡುಗುಂಡಳ್ಳಿ, ಶಂಕರನಹಳ್ಳಿ, ಕಿತ್ನಿಕೆರೆ, ಮಾದರಹಳ್ಳಿ ನಿಮಗೇನಾದ್ರು ಲೋನ್ ಮಾಡ್ಕೊಳ್ಳೋ ಟೈಮಲ್ಲಿ ಲಂಚ ಏನಾದ್ರು ಇಲ್ಲ ಅಂಥದ್ದೇನೂ ಇಲ್ಲ. ಹೆಚ್ಚುವರಿ ಲೋನಿಗೆ ಲೇಟ್ ಆಗ್ತಾ ಇದೆ ನಿಮಗೆ. 4 ಹಳ್ಳಿಗಳಿಗೆ ಆಗಿದೆ, ಇನ್ನು ಉಳಿದಿರೋ 8 ಹಳ್ಳಿಗಳಿಗೆ ಲೋನ್ ಆಗ್ತಾ ಇಲ್ಲ. ಈಗ ನಡೆದಿರೋ ಸಭೆಯಲ್ಲಿ ಏನಂತ ತೀರ್ಮಾನ ಆಯಿತು? ತೀರ್ಮಾನ ಮಾಡ್ಕೊಡ್ತೀನಿ ಅಂತ ತೀರ್ಮಾನ ಆಗಿದೆ. ಯಾವಾಗ ಅಂತ ಪರ್ಸೆಂಟ್ ಸ್ಟೇ ಏನಾಯ್ತು ನಿಮ್ದು? ಮಾಡ್ಕೊಡ್ತೀವಿ ಏನ್ ಮಾಡ್ಕೊಡ್ತೀವಿ? ನೀವು ಒಳಗಡೆ 3 ಹಳ್ಳಿದ ಆಗಿದೆ, ಇನ್ನು ಮಿಕ್ಕಿದ್ದು 9 ಹಳ್ಳಿಗಳಿಗೆ ಲೋನ್ ಆಗಿಲ್ಲ ಅಂತ ಇಷ್ಟು ತನಕ ಚರ್ಚೆ ಎಲ್ಲ ನಡೀತು.
ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ, ಯಾಕೆ ಈ ತರ ಆಗಿದೆ? ನಿರ್ಲಕ್ಷ್ಯ, ಏನ್ ನಿರ್ಲಕ್ಷ್ಯ ಆಗಿದೆ ಇಲ್ಲಿ? ಫಂಡ್ ಕಡಿಮೆ ಬಂದಿತ್ತಲ್ಲಿ ಪಟ್ಟಿ ಮಾಡಿದ್ವಿ ನಾವು ಎಲ್ಲ ಊರಿಗೆ ಕೊಡಿಸ್ತೀನಿ ಅಂತ ಹೇಳಿದಾರೆ, ಕೊಡಿಸ್ತಿದ್ವಿ. ಇನ್ನು ಎಷ್ಟು ದಿನದಲ್ಲಿ ಇದು ಕ್ಲಿಯರ್ ಆಗುತ್ತೆ? ಈಗ ಇನ್ನೊಂದು ವಾರದಲ್ಲಿ ರೆಡಿ ಮಾಡ್ಕೊಡ್ತೀವಿ. ಆದ್ರೆ ಇದು ಯಾಕೆ ಈ ತರ ತಪ್ಪಾಯ್ತು? 3 ಹಳ್ಳಿಗಳಿಗೆ ಮಾತ್ರ ಕೊಟ್ಟಿದ್ರೆ 9 ಹಳ್ಳಿಯವರು ಶೇರ್ ಹಾಕಿರ್ತಾರಲ್ವ ಸರ್? ಕಡಿಮೆ ಇತ್ತು, ಅಷ್ಟು ಕೊಟ್ಟಿದ್ದಾರೆ. ಈ ಮುಂದಿನ ನೋಡಿ ಪಟ್ಟಿ ಮಾಡಿದ್ವಿ 260 ಜನದ್ದು, ಇವ್ರಿಗೆ ಕೊಡಿಸೋ ವ್ಯವಸ್ಥೆ ಮಾಡ್ತೀವಿ. ಇನ್ನ 260 ಜನ ಇದೆ. ಇನ್ನು ಎಷ್ಟು ದಿನದಲ್ಲಿ ಇದನ್ನ ಮುಗಿಯುತ್ತೆ ಅಂತ ನೀವು ಹೇಳ್ತೀರಾ? ಈಗ ನಮ್ಮ ಬೋರ್ಡ್ ಮೇಲೆ ಎಲ್ಲರನ್ನ ಕರ್ಕೊಂಡು ಐಟಮ್ಸ್ ಹೋಗ್ತೀವಿ, ಮಾಡಿಸ್ಕೊಡೋ ವ್ಯವಸ್ಥೆ ಮಾಡ್ತೀವಿ. ಅಲ್ಲ, ಮ್ಯಾಕ್ಸಿಮಮ್ ಇಷ್ಟು ದಿನ ಅಂತ ಹೇಳಿದ್ರೆ ಅವರು ಅಲ್ಲಿವರೆಗೂ ಕಾಯಕ್ಕೆ ಅವ್ರಿಗೆ ಒಂದು ಟೈಮ್ ಲೈನ್ ಸಿಗುತ್ತೆ. 1 ತಿಂಗಳು ಇಲ್ಲ 45 ದಿನ ಅಂದ್ರೆ ಯಾಕೆ ಅಂತಂದ್ರೆ ಇಲ್ಲಿಂದ ಪಾಸಾಗಿ ಹೋಗುತ್ತೀವಾಗ ಪಾಸಾಗಿ ಹೋದಾಗ ಅಲ್ಲಿ ಫಂಡ್ ಇರೋ ಸರ್. ಈಗ ನಮ್ಮ ಕ್ವಶನ್ ಏನು ಅಂದ್ರೆ, ನಿಮ್ಮ ಫಂಡ್ ಕಮ್ಮಿ ಇತ್ತು ಅಂದ್ರೆ ಅಲ್ವಾ, ಎಷ್ಟು ಫಂಡಿಂಗ್ ಇತ್ತು, ಫಂಡ್ ಇತ್ತು ನಿಮ್ಮ ಹತ್ರ ಎಷ್ಟು? ಬ್ಯಾಂಕರ್ ಯಾರಿಗೆ ಗೊತ್ತಾಗುತ್ತೆ? ಸೆಕ್ರೆಟರಿ, ಅಧ್ಯಕ್ಷರು, ಸಿಇಒ. ಸೊಸೈಟಿ ಮಾತ್ರ ಅಲ್ಲಿ ಕೊಡೋದು, ಸಾಲ ಕೊಡೋದು. 160 ನಿಮಗೆ ಇಷ್ಟೊಂದು ಇಷ್ಟ ಅಂತ ಹೇಳಿದ್ರೆ ನಾನು ನಿಮಗೆ ಫಂಡ್ ಎಷ್ಟಿತ್ತು? ನೀವು ಯಾವ 160 ಇಷ್ಟೊಂದು ಲೀಸ್ಟ್ ಬರ್ಕೊಟ್ಟಾರೆ ಉಪಾಧ್ಯಕ್ಷರು, ಲೀಸ್ಟ್ ನಂಬರ್ ಫಸ್ಟ್ ಮಾಡ್ಕೊಡ್ತೀವಿ ಅಂತ ನೀವು ಹೇಳಿರಿ. ಐಟಮ್ಸ್ ನಮ್ಮ ಬಿಲ್ ಹಾಕಿ ಎಷ್ಟು ಕೊಟ್ಟಿದ್ದು? 12 ಲಕ್ಷ ಉಪಾಧ್ಯಕ್ಷರಿಗೆ ಹೇಳ್ಬೋದಾಯ್ತು ನೀವು. ನೋಡಪ್ಪ 160 ಸ್ಕೂಟಿ ಮಾಡಿದೀನಿ, ಒಂದು 12 ಸೊಸೈಟಿದು 12 4,000 ಮಾಡಿ ಲೋನ್ ಅಂತ ಹೇಳ್ಬೋದಾಯ್ತು ನೀವು. ನೀವು ಹೇಳ್ಬೋದಾಯ್ತು, ರೈಟ್ ಸಿಗ್ತೀನಿ. ನಾನು ನಿಮಗೆ ಅವಾಗಲೇ ಒಳಗಡೆ ಮೀಟಿಂಗ್ ಅಲ್ಲೇ ಹೇಳಿದ್ದೀನಿ. ಆಯ್ತು, ಈಗ ಅವ್ರಿಗೆ 36 ಜನಕ್ಕೆ ಮಾಡ್ಕೊಟ್ಟಿದ್ದು ಆಯ್ತು. ಈಗ ನೆಕ್ಸ್ಟ್ ಇಷ್ಟು ಜನಕ್ಕೆ ಈ ವ್ಯವಸ್ಥೆ ಮಾಡ್ಕೊಡ್ತೀವಿ. ಆದಷ್ಟು ಬೇಗ ಮಾಡಿಕೊಡಿ. ಸರ್ ಅದೇ ಅಂತ ಹೇಳ್ಬಿಟ್ರೆ ರೈತರು ಸುಮ್ಮನಾಗ್ತಾರೆ. ಇಲ್ಲ ಅಂದ್ರೆ ಮತ್ತೆ ಮಾಡ್ತಾರೆ, ಚರ್ಚೆ ಮಾಡಿ. ಮಾರ್ಚ್ 31 ಪರ್ಟಿಕ್ಯುಲರ್ ಡೇಟು.